ಸೊ ಬೇಕರಿ ಐಟಮ್ಸ್ಗಳಿಗೆ ಗ್ಯಾಸ್ ಅಂತೂ ಪಕ್ಕಾ ಬೇಕೇ ಬೇಕಾಗುತ್ತೆ ಸರ್. ಈಗ ಎಲ್ಲ ಥರ ಐಟಮ್ಸ್ಗಳು ರೆಡಿ ಮಾಡೋದಕ್ಕೆ ಮುಂಚೆಗೂ ಈಗ ಕಂಪೇರ್ ಮಾಡಿದ್ರೆ ಗ್ಯಾಸ್ ದರ ಏರಿಗೆ ಎಷ್ಟರ ಮಟ್ಟಿಗೆ ನಿಮಗೆ ಭಾರ ಆಗ್ತಾ ಇದೆ? ಭಾರ ಅನ್ನೋದಕ್ಕಿಂತ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಮೇಡಮ್. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒಳಗೆ ಆಗೋದು ಇದು. ಹಾಗಾಗಿ ಇದನ್ನು ಭಾರ ಅಂದ್ಕೊಳ್ಳೋದಕ್ಕಿಂತ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗೋದು ಒಳ್ಳೆಯದು. ಅಂದರೆ ನಿಮಗೇನು ದರ ಏರಿಕೆಯಿಂದ ಪ್ರಾಬ್ಲಮ್ ಇಲ್ಲ? ಅದು ಒಂದು ವಾರ ಆಗುತ್ತೆ ಅಷ್ಟೇ. ಪ್ರಾಬ್ಲಮ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು ವಾರ 10 ದಿವಸಕ್ಕೆ ಒಂದು ಸೆಟ್ ಆಗೋ ತನಕ ಬರುತ್ತೆ ಅಷ್ಟೇ. ಸರ್, ಈಗ ಗ್ಯಾಸ್ ದರ ಏರಿಕೆ ಆಗಿರೋದ್ರಿಂದಾಗಿ ಐಟಮ್ಸ್ಗಳ ದರವನ್ನು ಎಲ್ಲರೂ ಜಾಸ್ತಿ ಮಾಡ್ತಾ ಇದ್ದಾರೆ. ನಿಮ್ಮ ಬೇಕರಿಯಲ್ಲಿ ಸಿಗುವಂಥ ಐಟಮ್ಸ್ಗಳ ದರವನ್ನು ಜಾಸ್ತಿ ಮಾಡಿದ್ದೀರಾ ಹೇಗೆ? ಇಲ್ಲ ಮೇಡಮ್, ಒಂದು ನಾರ್ಮಲ್ ರೇಟಲ್ಲಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಗೊಳ್ಳುವಂಥ ಜನ ಏನು ಹೇಳ್ತಾರೆ ಸರ್? ಈಗ ಯಾರೇನೋ ಮಾತ್ರಲ್ಲ, ಯಾಕೆಂದರೆ ಎಲ್ಲರೀಗ ವಿದ್ಯಾವಂತರು ಇರೋದ್ರಿಂದ ಎಲ್ಲ ಟಿ ವಿಗಳು ಮೊಬೈಲ್ಗಳೆಲ್ಲ ನೋಡಿ ಇದು ಮಾಡೋದ್ರಿಂದ ಏನಾಗುತ್ತೆ, ಮಾಮೂಲಾಗಿ ಎಲ್ಲರಿಗೂ 100% ಗೊತ್ತಿರುತ್ತೆ. ಈಗ ಏನಾಗಿದೆ, ಈಗ ಹೆಂಗೋ ಯುದ್ಧ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇದ್ದಿದ್ದು ಅಂತ ಜನಗಳಿಗೆ 100% ಗೊತ್ತಾಗಿರುತ್ತೆ. ಸಮಸ್ಯೆನೇ ಆಗಲ್ಲ. ಅದು ಸುಮ್ಮನೆ ನಾವು ಸೃಷ್ಟಿ ಮಾಡ್ಕೋಬೇಕಷ್ಟೇ ಅದನ್ನು. ಸೊ ಇಲ್ಲಿ ಇನ್ನೂ ಜನ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಬೇರೆ ಬೇರೆ ದರಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ನಿಮಗೂ ಏನಾದ್ರು ಹೊಡೆತ ಬೀಳ್ತಾ ಇದೆಯಾ? ಹೆಂಗೆ ಬೀಳ್ತಾನೆ ಇರುತ್ತೆ. ಎಷ್ಟು ಮಟ್ಟಿಗೆ ಹೊಡೆತ ಬಿದ್ದಿದೆ ಸರ್? ಈ ಗ್ಯಾಸ್ ರೇಟ್ ಜಾಸ್ತಿ ಆಯಿತಾ, ಆಮೇಲೆ ಇದು ಬಸ್ ರೇಟು ಜಾಸ್ತಿ ಆಯಿತು. ಏನು ಟ್ಯಾಕ್ಸ್ ಅಂತ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಮಿಕ್ಕದ್ದೆಲ್ಲ ಜಾಸ್ತಿನೇ ಆಗ್ತಾಯಿದೆ. ನಮ್ಗೆ ಸಂಬಳ ಮಾತ್ರ 20,000 ರೂಪಾಯಿ ಕೊಡ್ತಾರೆ. 20,000 ರೂಪಾಯಲ್ಲಿ 12,000 ರೂಪಾಯಿ ಮನೆ ಬಾಡಿಗೆ ಕಟ್ಬಿಟ್ಟು ಮಿಕ್ಕದ್ದು ಸಂಸಾರ ಮಾಡಿ ಅಂದರೆ 2 ಮಕ್ಕಳು ಓದಿಸ್ಕೊಂಡು ನಾವು ಜೀವನ ಮಾಡೋದು ಹೆಂಗೆ ಹೇಳಿ? ಈ ಥರ ಹಿಂಗೆ ಆಗ್ಬಿಟ್ರಿ ಹೆಂಗೆ? ಈ ಸರ್ಕಾರನೇ ಸರಿ ಇಲ್ಲ ಬಿಡಿ. ಅಲ್ಲ ಸರ್, ಸಿಗ್ತಿದೆಯಲ್ಲ ಸರ್, ಈಗ ಬಸ್ ಫ್ರೀ ಸಿಗ್ತಾ ಇದೆ. ಫ್ರೀ ಸಿಕ್ಕಿದ್ರೇನು? ಅವ್ರು ಬಸ್ ಫ್ರೀ ಹಾಕ್ಬಿಟ್ಟು ನಮ್ಮ ಮೇಲೆ ಹಾಕಿದ್ದಾರೆ. ಬಸ್ ಚಾರ್ಜ್ ಜಾಸ್ತಿ ಮಾಡಬೇಕಾಗಿತ್ತು ಅಲ್ವಾ? ನಿಮ್ಮ ಮನೆಯವರೆಲ್ಲ ಫ್ರೀಯಾಗಿ ಓಡಾಡಲಿ ಬಿಡಿ ಸರ್. ನಮ್ಮ ಮನೆಯವ್ರು ಹೋಗ್ಬಿಟ್ರೆ ಅವ್ರಿಗೆ ಖರ್ಚಿಗೆ ಬೇಡವಾ? 2,000 ಖರ್ಚಿಗೆ ಅಂತ 2,000 ಬೇರೆ ಕೊಡ್ತಾ ಇದ್ದಾರಲ್ಲ. 2,000 ಕೊಡ್ತಾರೆ, 1 ತಿಂಗಳು ಬರುತ್ತೆ, 1 ತಿಂಗಳು ಬರೋದೇ ಇಲ್ಲ ಮೇಡಮ್. ಹೊರೆ ನಿಮ್ಗೆ ಆಗ್ತಾ ಇದೆ ಸರ್? ಆಗ್ತಾ ಇದೆ. ಸರ್, ನೀವೇನು ಹೇಳ್ತೀರಾ ಸರ್? ಬೇಡ ಅನ್ನಂಗಿಲ್ಲ ಸರ್, ಎಲ್ರಿಗೂ ಇದು ಈ ಹೊರೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ನಿಮಗೆ ಐ ಥಿಂಕ್ ನೀವು ಆರಾಮಾಗಿದ್ದೀರಾ ಅಂತ ಅನ್ಸುತ್ತೆ. ಆರಾಮೇನಿಲ್ಲ ಮೇಡಮ್, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಮಧ್ಯವರ್ತಿಗಳದ್ದು ಏನು ಹೇಳ್ಕೊಳಕ್ಕಾಗತ್ತೆ ಹೇಳಿ? ಹೇಳಿದ್ರೂ ಜೀವ ಹೋಗುತ್ತೆ, ಹೇಳ್ದೆ ಹೋದ್ರೂ ಜೀವ ಹೋಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಇದೆ. ಬೀಳೋದಲ್ಲ, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟೇ.